ಇದು ಕಂಡೀಷನಲ್ ಬೇಲ್ ಆಗಿರೋದ್ರಿಂದ ಕೆಲವು ಕಂಡೀಷನ್ಸ್ ಅನ್ನ ಪೂರೈಕೆ ಮಾಡಬೇಕಾಗುತ್ತೆ ವಿನಯ್ ಕುಲಕರ್ಣಿ ಅವರು. ಅದೇನೇನು ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಒಂದು, ಅವರ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ಗೆ. ಆ ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಬೇಕಾಗುತ್ತೆ ಒಂದು. ಆಮೇಲೆ ಎರಡನೇದು ಶ್ಯೂರಿಟಿ, ಇಬ್ಬರ ಶ್ಯೂರಿಟಿ ಮತ್ತು 5 ಲಕ್ಷ ಬಾಂಡ್ ಅನ್ನ ಕೂಡ ಶ್ಯೂರಿಟಿಯ ರೂಪದಲ್ಲಿ ಕೊಡಬೇಕಾಗತ್ತೆ. ಇದು ಬೇಲ್ನ ಕಂಡೀಷನ್ನು. ಟ್ರಯಲ್ ಕೋರ್ಟ್ಗೆ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕಾಗತ್ತೆ. ಮತ್ತೆ ಈ ಪ್ರಕರಣದಲ್ಲಿ ಯಾರ ಮೇಲೂ ಏನೋ ಪ್ರಭಾವ ಬೀರದೆ ಇನ್ನೇನೋ ಕೆಲಸಗಳನ್ನ ಮಾಡಲ್ಲ ಅಂತ ಹೇಳಿ ಅವರು ಅಶ್ಯೂರೆನ್ಸ್ ಅನ್ನು ಕೊಡಬೇಕಾಗತ್ತೆ ಅಫಿಡವಿಟ್ ಮೂಲಕ. ಇಷ್ಟೆಲ್ಲ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಸಂಜೆನೆ ವಿನಯ್ ಕುಲಕರ್ಣಿ ಬಿಡುಗಡೆ ಆಗಬಹುದು. ಹಿಂದೆ ಜೈಲಿನಿಂದ ಬಿಡುಗಡೆ ಮಾಡುವಂತೆ ವಕೀಲರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಈ ಪೂರೈಕೆ ಮಾಡಬಲ್ಲದಾದಂತಹ ಕಂಡೀಷನ್ಸೇ ಆಗಿರೋದ್ರಿಂದ ಸುಲಭಕ್ಕೆ ಮಾಡಬಹುದು ಅವ್ರ ತಾಕತ್ತು, ಅವ್ರ ವರ್ಚಸ್ಸಿಗೆ. ಹೀಗಾಗಿ ಪ್ರಾಬಬ್ಲಿ ಇವತ್ತು ಪೂರ್ತಿ ಅಂದರೆ ಸಂಜೆ ತನಕ ಟೈಮ್ ಇರೋದ್ರಿಂದ ಮುಗಿಸ್ಕೊಳ್ತಾರೆ ಬೇಲ್ ಫಾರ್ಮಾಲಿಟೀಸ್ನ, ಕಂಡೀಷನ್ಸನ್ನು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನಾನು ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಇವತ್ತು ಸಂಜೆನೇ ಅವ್ರು ರಿಲೀಸ್ ಆಗೋ ಸಾಧ್ಯತೆ ಎಷ್ಟು? ಬಿಕಾಸ್ ಫಸ್ಟ್ ಹಾಫ್ನಲ್ಲೇ ತೀರ್ಪು ಬಂದಿರೋದ್ರಿಂದ ಅವ್ರಿಗೆ ಅದು ಅನುಕೂಲ ಆಯಿತು ಅಂತ. ಖಂಡಿತವಾಗಿಯೂ ಮತ್ತು ಯಾಕೆಂದರೆ ಪ್ರಮುಖವಾಗಿ ಇವತ್ತು ಆದೇಶ ಹೊರಗಡೆ ಬಂದ ಬಳಿಕ ವಿನಯ್ ಕುಲಕರ್ಣಿ ಪರ ವಕೀಲರು ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆಪರೇಟಿವ್ ಪೋರ್ಷನ್ಸ್ ಏನಿದೆ ಆಪರೇಟಿವ್ ಪೋರ್ಷನ್ಸನ್ನು ಕೊಡಿ, ಇವತ್ತು ಸಂಜೆ ಒಳಗಾಗಿ ರಿಲೀಸನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಕೂಡ ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದರು, ನಾನು ಆದೇಶವನ್ನು ಮಾಡ್ತಾ ಇದ್ದೀನಿ, ಆದೇಶದ ಪ್ರತಿ ನಿಮಗೆ ಸಿಕ್ಕಿದ ಬಳಿಕ ನೀವು ಮುಂದಿನ ಪ್ರಕ್ರಿಯೆಗಳಿತ್ತು ಆ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿರುವಂಥದ್ದು. ಬಹುತೇಕ ಇವತ್ತು ಈಗಾಗಲೇ ಶ್ಯೂರಿಟಿಗಳೇನಿತ್ತು, ಇಬ್ಬರು ಶ್ಯೂರಿಟಿ ಇರ್ಬೋದು, 5 ಲಕ್ಷದ ಬಾಂಡ್ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಅನ್ನ ಕೆಳಹಂತ ಸೆಷನ್ಸ್ ಕೋರ್ಟ್ ನ ಸುಪರ್ದಿಗೆ ನೀಡುವಂಥದ್ದು ಇರ್ಬೋದು. ಇದೆಲ್ಲ ಕೂಡ ದೊಡ್ಡ ವಿಚಾರ ಏನಲ್ಲ. ಯಾಕಂದ್ರೆ ರಾಜಕಾರಣಿ ಜೊತೆಯಲ್ಲಿ ಇಬ್ಬರಿಗೆ ಶ್ಯೂರಿಟಿಯನ್ನು ಹಾಕಿಸುವಂಥದ್ದು ಇರ್ಬೋದು, ಅಥವಾ 5 ಲಕ್ಷದ ಬಾಂಡನ್ನು ಹೊಂದಿಸುವಂಥದ್ದು ಇರ್ಬೋದು. ಇದ್ಯಾವುದು ಕೂಡ ದೊಡ್ಡ ವಿಚಾರ ಆಗ್ಲಿಕ್ಕೆ ಇಲ್ಲ. ಆದ್ರೆ ಆದೇಶದ ಪ್ರತಿ ಹೈಕೋರ್ಟ್ ನಲ್ಲಿ ಹೊರಗಡೆ ಬರಬೇಕಾದಂತ ಆದೇಶದ ಪ್ರತಿ ಏನಿದೆ, ಆದೇಶದ ಪ್ರತಿ ಮಧ್ಯಾಹ್ನದ ಒಳಗಾಗಿ ವಕೀಲರ ಕೈಗೆ ಸೇರಿದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಷರತ್ತುಗಳೇನಿದೆ ಷರತ್ತುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು ಸಂಜೆ 6:30 ಒಳಗಾಗಿ ಅದು ಪರಪ್ಪನ ಅಗ್ರಹಾರಕ್ಕೆ ತಲುಪಿದ್ರೆ ಇವತ್ತೇ ಬಹುತೇಕ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಇವತ್ತೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ 10:30 ಒಳಗಾಗಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಸದ್ಯಕ್ಕೆ ಇವತ್ತೇ ಅವರನ್ನ ಹೊರಗಡೆ ತರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಪಾಸ್ಪೋರ್ಟ್ ಏನಿತ್ತು, ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರುವಂತದ್ದಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳ ಆರೋಪಗಳು ಏನ್ ಬಂದಿತ್ತು ಆ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ ನ ಸುಪರ್ದಿಗೆ ಪಾಸ್ಪೋರ್ಟ್ ಅನ್ನ ಸೆಲೆಂಡರ್ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಅದನ್ನ ಕನ್ಫರ್ಮ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಅದನ್ನ ಬಿಟ್ಟು 5 ಲಕ್ಷದ ಬಾಂಡ್ ಮತ್ತು ಇಬ್ಬರು ಶ್ಯೂರಿಟಿ ಅದು ದೊಡ್ಡ ವಿಚಾರ ಏನು ಆಗ್ಲಿಕ್ಕಿಲ್ಲ. ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಾಗಿ ಅದೆಲ್ಲನೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾರೆ. ತಯಾರಿಯನ್ನ ಮಾಡ್ಕೊಂಡು 3 ಗಂಟೆ 4 ಗಂಟೆ ಒಳಗಾಗಿ ಈ ಕಂಡೀಷನ್ಸ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡಿ ಅದಾದ ಬಳಿಕ ಅವರನ್ನ ಬಿಡುಗಡೆ ಮಾಡಿಸ್ಕೊಳ್ಳುವಂತ ಒಂದಷ್ಟು ತಯಾರಿಗಳನ್ನು ಕೂಡ ಈಗ ವಿನಯ್ ಕುಲಕರ್ಣಿ ಪರ ವಕೀಲರು ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ.